ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜಿನಲ್ಲಿ 55ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಭವಿಷ್ಯದ ಉನ್ನತಿಗೆ ಶಿಕ್ಷಣ ಅತ್ಯಗತ್ಯ. ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದ ಉಪಾಧ್ಯಕ್ಷರಾದ ಅಶೋಕ್ ಕುಮಾರ್ ಶರ್ಮಾ ಅಭಿಮತ. ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನದ ಕಾಲಘಟ್ಟದಲ್ಲಿ ಇಂದು ಶಿಕ್ಷಣಕ್ಕೆ ಅಗ್ರಸ್ಥಾನವಿದೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಈ ನಿಟ್ಟಿನಲ್ಲಿ ಶಿಕ್ಷಣವಂತ ಸಮಾಜದಿಂದ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಬಲ್ಲದು. ಭವಿಷ್ಯದ ಉನ್ನತಿಗೆ ಶಿಕ್ಷಣ ಅತಿ ಅಗತ್ಯವಾಗಿ ಬೇಕಾಗಿದೆ ಎಂದು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದ ಉಪಾಧ್ಯಕ್ಷರಾದ ಅಶೋಕ್ ಕುಮಾರ್ ಶರ್ಮಾ ಅವರು ಹೇಳಿದರು. ಅವರು ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜಿನ 55ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು. ಅವರು ಇಂದು ಶನಿವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜಿನ 55ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು. ಪಿಯುಸಿ ಶಿಕ್ಷಣ ಭವಿಷ್ಯದ ಕನಸುಗಳ ಸಾಕಾರಕ್ಕಾಗಿ ದಾರಿ ಹುಡುಕಬಹುದಾದ ಶಿಕ್ಷಣವಾಗಿದ್ದು, ಇದು ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತಿಗೆ ಭದ್ರ ಬುನಾದಿಯೂ ಆಗಿದೆ. ಆರ್ಥಿಕ ಸ್ವಾವಲಂಬನೆ, ತಾಂತ್ರಿಕ ಕೌಶಲ್ಯ, ವಿಮರ್ಶಾತ್ಮಕ ಚಿಂತನೆ ಮತ್ತು ಸಾಮಾಜಿಕ ಸಮಾನತೆಯನ್ನು ಉತ್ತೇಜಿಸುವ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಲು ಮತ್ತು ಉಜ್ವಲ ಭವಿಷ್ಯವನ್ನು ರೂಪಿಸಲು ಶಿಕ್ಷಣ ಸಹಕಾರಿ ಎನ್ನುವುದನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕಾಗಿದೆ. ಶಿಕ್ಷಣ ಜ್ಞಾನದ ತಳಹದಿಯಾಗಿದ್ದು, ವೈಯಕ್ತಿಕ ಮತ್ತು ಸಾಮುದಾಯಿಕ ಪ್ರಗತಿಗೆ ಮೂಲ ಆಧಾರವಾಗಿದೆ ಎಂದ ಅವರು, ಬಂಗೂರ್ ನಗರ ಜೂನಿಯರ್ ಕಾಲೇಜು ಪಾಠ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ತನ್ನ ಅಗ್ರಸ್ಥಾನವನ್ನು ಸದಾ ಕಾಯ್ದುಕೊಂಡು ಬಂದಿರುವುದು ಪ್ರಾಚಾರ್ಯರ ಹಾಗೂ ಉಪನ್ಯಾಸಕರ ಸಂಘಟಿತವಾದ ಪ್ರಯತ್ನದಿಂದ ಮತ್ತು ವಿದ್ಯಾರ್ಥಿಗಳ ಸರ್ವ ಸಹಕಾರದಿಂದ ಸಾಧ್ಯವಾಗಿದೆ ಎಂದರು. ಕಾಲೇಜಿನ 55ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ತುಂಬು ಹೃದಯದಿಂದ ಉದ್ಘಾಟಿಸಿದ್ದೇನೆ ಎಂದು ಹೇಳಿ, ಕಾಲೇಜು ಮತ್ತಷ್ಟು ಮಗದಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವ ಜ್ಞಾನ ದೇಗುಲವಾಗಿ ಸದಾ ನಗರದ ಪ್ರಗತಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡುವಂತಾಗಲಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯೆ ಆಶಲತಾ ಜೈನ್ ಅವರು, ಬಂಗೂರ್ ನಗರ ಜೂನಿಯರ್ ಕಾಲೇಜಿನ ಸರ್ವತೋಮುಖ ಪ್ರಗತಿಯಲ್ಲಿ ದಾಂಡೇಲಿ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸದಸ್ಯರ ಸದಾ ಮಾರ್ಗದರ್ಶನ, ಪ್ರೋತ್ಸಾಹ ಹಾಗೂ ಸಹಕಾರ ಬಹುಮೂಲ್ಯ ಕೊಡುಗೆಯನ್ನು ನೀಡಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಕಾಲೇಜಿನ ಶೈಕ್ಷಣಿಕ ಪ್ರಗತಿಗೆ ವಿಶೇಷವಾದ ನೆರವನ್ನು ನೀಡುತ್ತಲೇ ಬಂದಿದೆ. ಶೈಕ್ಷಣಿಕವಾಗಿಯೂ ತಮ್ಮ ಗುಣಮಟ್ಟವನ್ನು ಈ ಕಾಲೇಜು ವಿಸ್ತರಿಸಿಕೊಂಡೇ ಬಂದಿದೆ. ಕಾಲೇಜಿನ ಬೋಧಕ ವೃಂದ ಮತ್ತು ಬೋಧಕೇತರ ಸಿಬ್ಬಂದಿಗಳ ಪ್ರಾಂಜಲ ಗುಣಮನಸ್ಸಿನ ಸೇವಾ ಕೈಂಕರ್ಯದಿಂದಾಗಿ ಕಾಲೇಜು ವರ್ಷದಿಂದ ವರ್ಷಕ್ಕೆ ತನ್ನದೇ ಆದ ಛಾಪನ್ನು ಮೂಡಿಸುತ್ತಾ ಬಂದಿದೆ. ವಿದ್ಯಾರ್ಥಿಗಳು ಕೂಡ ಕಾಲೇಜಿನ ನಿಯಮಾವಳಿಗೆ ತಕ್ಕುದಾಗಿ ಸ್ಪಂದಿಸುವುದರ ಜೊತೆಗೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಪರಿಣಾಮವಾಗಿ ನಮ್ಮ ಕಾಲೇಜಿನ ಹಿರಿಮೆ ಮತ್ತಷ್ಟು ಜನಜನಿತವಾಗಿದೆ ಎಂದರು. ಪಿಯುಸಿ ಶಿಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯದ ಜೀವನಕ್ಕೆ ಮಹತ್ವದ ಆಯಾಮವಾಗಿದ್ದು, ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಭವಿಷ್ಯದ ಉನ್ನತಿಗಾಗಿ ಸತತ ಅಧ್ಯಯನಶೀಲರಾಗಿ ಶೈಕ್ಷಣಿಕವಾಗಿ ಉತ್ತಮ ಸಾಧನೆಯನ್ನು ಮಾಡಬೇಕೆಂದು ಕರೆ ನೀಡಿದರು. ವೇದಿಕೆಯಲ್ಲಿ ಕಾಲೇಜಿನ ಉಪ ಪ್ರಾಚಾರ್ಯರಾದ ಎನ್.ವಿ. ಪಾಟೀಲ್, ಕ್ರೀಡಾ ವಿಭಾಗದ ಮುಖ್ಯಸ್ಥರಾದ ಪ್ರಕಾಶ್ ಮೆಹ್ತಾ, ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರಾದ ನೇಮನಾಥ್ ಗೌಡ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಐಐಟಿಗೆ ಆಯ್ಕೆಯಾದ ಕಾಲೇಜಿನ ವಿದ್ಯಾರ್ಥಿಗೂ ಸನ್ಮಾನಿಸಲಾಯಿತು. ಕಾಲೇಜಿನಲ್ಲಿ ನಡೆದ ಪಠ್ಯ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾದ ದೇವಿದಾಸ್ ಎಂ ನಾಯ್ಕ್ ಸ್ವಾಗತಿಸಿದರು. ಎನ್.ವಿ. ಪಾಟೀಲ್ ಮತ್ತು ನೇಮನಾಥ್ ಗೌಡ ಅವರು ಅತಿಥಿಗಳನ್ನು ಪರಿಚಯಿಸಿದರು. ಕಾಲೇಜಿನ ಪ್ರಾಚಾರ್ಯೆ ಆಶಲತಾ ಜೈನ್ ವರದಿಯನ್ನು ವಾಚಿಸಿದರು. ನೇಮನಾಥ್ ಗೌಡ ಅವರು ವಂದಿಸಿದರು. ಅಮೃತ ಭಟ್ ಮತ್ತು ಉನೇಸಾ ಕ್ವಾಜಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. Special efforts are made continuously by our staff to enable them to face the challenges of a competitive world.
It is a matter of great importance to us that the students who have passed out from this institution should carry forward the values they have inherited, excel in whatever they do, and be role models in the society. Now I request one and all to go through the report which I am presenting before you. Raindrops may be little in shape and size, but their continuous fall make a river overflow. Remember, small and consistent efforts make massive changes in life. Bangalore Nagar Composite Pre-University College, run by Dandeli Education Society, sponsored by the prestigious West Coast Paper Mills Limited Dandeli, was started during 1971-72, is catering to the needs of education in and around Dandeli, Ganeshpuri, Ambika Nagar, Joida, Hadiyar, and also nearby rural areas. At the outset, let me express my gratitude on behalf of our management, staff and students for the gracious presence of Shri Ashok Kumar Sharma-ji, Senior Vice President, Finance and Accounts, West Coast Paper Mills Limited, Dandeli, and Joint Secretary, Dandeli Education Society, as our chief guest. For examinations, I am proud to say that the overall performances of our students are very good and they are above the board percentage every year. Our results of March 2025 board examination indicate our progress. Such good academic performance is possible only by hard work of students, staff, and care of parents. It gives me immense pleasure to inform this August Assembly that our student, Ms. Bhavana T. Purohit, scored 100 out of 100 in accountancy subject. Mr. Kaustubh M. Bangur scored 100 out of 100 in business studies subject. Ms. Arya Pramod Karlekar of second year science scored 571 out of 600 and stood first in the science faculty, and she has also scored 99 out of 100 in mathematics subject. Choose the right path, work hard, and success will surely with you. At the end, I sincerely thank the teachers for their dedication and the parents for their constant encouragement to the child. You are playing a very big role in building the future of the nation, and wish all the students a bright, confident, and successful future. Thank you very much. Sir, thank you so much for your valuable guidance and advice given to our students. On behalf of our all students, I will assure you, sir, we will definitely work hard and we will bring 100% result to our institution. ಸರ್ ಮಾತಾಡ್ಬೇಕಿದ್ರೆ ಹೇಳ್ತಾ ಇದ್ರು, ಅವರು ತಮ್ಮ ಸ್ಟೂಡೆಂಟ್ಸ್ ಲೈಫಲ್ಲಿ ರಿಸಲ್ಟ್ ಬಂದಾಗ ಓನ್ಲಿ 3 ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್ ಬಂದಿದ್ರು ಅಂತ. ಅದನ್ನ ನೀವು ನೋಡಿ ಕಲಿಬೇಕು. ಈಗ ಫಸ್ಟ್ ಕ್ಲಾಸ್ ಅಂತ ಹೇಳುವಂಥದ್ದು ಕಾಮನ್ ಆಗಿ ಹೋಗಿದೆ. ನಾನೀಗ ರಿಪೋರ್ಟ್ ಅನ್ನು ಓದಿದೆ, ಎಷ್ಟೋ ಜನ ಫಸ್ಟ್ ಕ್ಲಾಸ್. ನಮ್ಮ ಟೈಮಲ್ಲೂ ಹಾಗೆ ಫಸ್ಟ್ ಕ್ಲಾಸ್ ಬರುವುದಂದ್ರೆ ಅದೊಂದು ದೊಡ್ಡ ಸಾಧನೆ. ಹಾಗಾಗಿ ಟುಡೇಸ್ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ in what way you should display your role or in what way you should act your role, ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಸರ್. Not only in academic field, keep in mind all those things, advices and guidance given by our chief guest today, and get success in your future life. Thank you one and all.